ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಪ್ರಗತಿ ಜೈರಾಮ್. ಸೀಟು ಫೈನಲ್ಗೂ ಮುನ್ನವೇ ದೋಸ್ತಿಯಲ್ಲಿ ಫೈಟ್ ಶುರುವಾಗಿದೆ. ಮಂಡ್ಯ ಹಾಸನ ಟಿಕೆಟ್ಗೆ ಜಂಗಿ ಕುಸ್ತಿ ನಡೆಯುತ್ತಾ. ಹಾಗಾದ್ರೆ ಸೀಟು ಫೈನಲ್ ಆಗೋದಕ್ಕೆ ಮುಂಚಿತವಾಗಿ ದೋಸ್ತಿಯಲ್ಲಿ ಫೈಟ್. ಹಾಗಾದ್ರೆ ಮಂಡ್ಯ ಹಾಸನ ಟಿಕೆಟ್ಗೆ ಜಂಗಿ ಕುಸ್ತಿನೇ ನಡೆಯುತ್ತಾ. ಬಿಜೆಪಿ ಜೆಡಿಎಸ್ ಮಧ್ಯೆ ಶುರುವಾಯಿತು ಟಿಕೆಟ್ ತಿಕ್ಕಾಟ. ಜೆಡಿಎಸ್ಗೆ ಯಾವ ಕ್ಷೇತ್ರ ಎಂದು ಇನ್ನೂ ನಿರ್ಧರಿಸಿಲ್ಲ. ಹಾಸನ ಮಂಡ್ಯ ಎರಡು ಬಿಜೆಪಿಗೆ ಸಿಗೋ ವಿಶ್ವಾಸ ಇದೆ ಅಂತ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಮಾತನಾಡಿದ ಸಂದರ್ಭದಲ್ಲಿ ಪ್ರೀತಂ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಜೆಡಿಎಸ್ಗೆ ಯಾವ ಕ್ಷೇತ್ರ ಅನ್ನೋದು ಇನ್ನೂ ಸಹ ನಿರ್ಧಾರ ಆಗಿಲ್ಲ. ಹಾಸನ ಮಂಡ್ಯ ಎರಡೂ ಸಹ ಬಿಜೆಪಿಗೆ ಸಿಗುವಂತಹ ವಿಶ್ವಾಸ ಇದೆ ಅಂತ ಪ್ರೀತಂ ಗೌಡ ಹೇಳಿದ್ದಾರೆ. ಎನ್ಡಿಎ ಕೂಟಕ್ಕೆ ಜೆಡಿಎಸ್ ಸೇರಿದೆ ಅಷ್ಟೇ. ಜೆಡಿಎಸ್ಗೆ ಯಾವ ಕ್ಷೇತ್ರ ಕೊಟ್ಟರು ಕಾರ್ಯಕರ್ತರನ್ನು ಕೇಳಬೇಕು. ಮಂಡ್ಯ ಹಾಸನ ಟಿಕೆಟ್ಗೆ ಪಟ್ಟು ಹಿಡಿದ ಜಿಲ್ಲಾ ನಾಯಕರು. ಲೋಕಸಭೆ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಬೆನ್ನಲ್ಲೇ ಸೀಟು ಹಂಚಿಕೆ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಹಾಗಾದ್ರೆ ಟಿಕೆಟ್ ವಿಚಾರಕ್ಕೆ ತಿಕ್ಕಾಟ ಶುರುವಾಗುತ್ತೆ. ಹಾಸನ ಮಂಡ್ಯ ಎರಡೂ ಬಿಜೆಪಿಗೆ ಸಿಗೋ ವಿಶ್ವಾಸ ಇದೆ ಅಂತ ಮಂಡ್ಯದಲ್ಲಿ ಪ್ರೀತಂ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಎನ್ಡಿಎ ಕೂಟಕ್ಕೆ ಜೆಡಿಎಸ್ ಸೇರಿದೆ ಅಷ್ಟೇ. ಜೆಡಿಎಸ್ಗೆ ಯಾವ ಕ್ಷೇತ್ರವನ್ನ ಕೊಟ್ಟರೂ ಸಹ ಬಿಜೆಪಿಯ ಕಾರ್ಯಕರ್ತರನ್ನ ಕೇಳಬೇಕು ಅಂತ ಹೇಳಿದ್ದಾರೆ. ಮಂಡ್ಯ ಹಾಸನ ಟಿಕೆಟ್ಗೆ ಪಟ್ಟು ಹಿಡಿದಿದ್ದಾರೆ ಜಿಲ್ಲಾ ನಾಯಕರು. ಬಿಜೆಪಿಯ ಕಾರ್ಯಕಾರಿಣಿ ಸಭೆ ಮಂಡ್ಯದಲ್ಲಿ ನಡೀತಾ ಇದೆ. ಈ ಸಭೆಯಲ್ಲಿ ಪ್ರೀತಂ ಗೌಡ ಮಾತನಾಡಿದ್ದಾರೆ. ಆ ಸಂದರ್ಭದಲ್ಲಿ ಎನ್ಡಿಎ ಕೂಟಕ್ಕೆ ಜೆಡಿಎಸ್ ಸೇರಿದೆ ಅಷ್ಟೇ, ಆದರೆ ಹಾಸನ ಮತ್ತೆ ಮಂಡ್ಯ ಎರಡೂ ಕ್ಷೇತ್ರಗಳು ಸಹ ಬಿಜೆಪಿಗೆ ಸಿಗೋ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಜೆಡಿಎಸ್ಗೆ ಯಾವುದೇ ಕ್ಷೇತ್ರವನ್ನ ಕೊಟ್ಟರೂ ಸಹ ಬಿಜೆಪಿಯ ಕಾರ್ಯಕರ್ತರನ್ನು ಕೇಳಬೇಕು ಅಂತ ಪ್ರೀತಂ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಹಾಸನದಲ್ಲಿ ಕೂಡ ನಾವು ಕಾರ್ಯಕರ್ತರ ಸಭೆಯನ್ನ ಮಾಡ್ಕೊಂಡ್ವಿ. ಅಲ್ಲಿಯ ಕಾರ್ಯಕರ್ತರಿಗೆ ಒಂದು ಮಾತನ್ನು ನಾನು ಕೊಟ್ಟಿದ್ದೀನಿ. ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿ ಇವತ್ತು ಪಕ್ಷದಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ನನ್ನ ಹಾಸನದ ಜಿಲ್ಲೆಯ ಕಾರ್ಯಕರ್ತರಿಗೆ ಒಂದು ಮಾತನ್ನು ಹೇಳಿದ್ದೆ. ಈ ಕ್ಷಣದವರೆಗೂ ಏನ್ ಹೇಳಿ ಎಲ್ಲರೂ ಕೇಳಿಸ್ಕೊಳ್ಳಿ, ಈ ಕ್ಷಣದವರೆಗೂ ಭಾರತೀಯ ಜನತಾ ಪಾರ್ಟಿಯ ಎನ್ಡಿಎ ಕೂಟಕ್ಕೆ ಜನತಾದಳ ಸೇರಿದೆ ಹೊರತು ಯಾವುದೇ ಕಾರಣಕ್ಕೂ ಯಾವ ಸೀಟು ಯಾರಿಗೆ ಅಂತ ಇನ್ನೂ ತೀರ್ಮಾನ ಆಗಿಲ್ಲ. ನೀವು ಹಾಸನದ ಕಾರ್ಯಕರ್ತರಾಗ್ಬೋದು, ಇಲ್ಲಿ ನಡೆದಿರುವಂತ ನನ್ನೆಲ್ಲ ಮಂಡ್ಯ ಭಾಗದ ನಾಯಕರುಗಳ ಕಾರ್ಯಕರ್ತರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕ್ಷಣದವರೆಗೂ ಈ ಕ್ಷೇತ್ರ ಇಂಥವ್ರಿಗೆ, ಈ ಕ್ಷೇತ್ರ ಅಂಥವ್ರಿಗೆ ಅಂತ ಹೇಳಿ ಯಾವುದೇ ಮಾತುಕತೆ ಆಗಿಲ್ಲ, ಯಾವುದೇ ತೀರ್ಮಾನ ಆಗಿಲ್ಲ. ನನ್ನ ಮನಸ್ಸಿಗೆ ಹೇಳ್ತಾ ಇದ್ದೆ, ಹಾಸನ ಮಂಡ್ಯ ಎರಡೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳೇ ಸ್ಪರ್ಧೆ ಮಾಡಿ ನಾವು ಭಾರತೀಯ ಜನತಾ ಪಾರ್ಟಿಯ ಭಾಗವನ್ನು ಹಾರಿಸುವಂತ ಅವಕಾಶ ಒದಗಿ ಬರುತ್ತೆ. ಅದಕ್ಕೆ ನಾವೆಲ್ಲರೂ ಸನ್ನಿಧರಾಗಿ ಪ್ರತಿ ಗ್ರಾಮಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಸಂಘಟನೆಯನ್ನ ಮಾಡೋಣ. ಒಂದು ಪಕ್ಷ ನಮ್ಮ ಮಿತ್ರ ಪಕ್ಷವಾಗಿ ಸೇರಿರುವಂತಹ ಜಾತ್ಯತೀತ ಜನತಾದಳಕ್ಕೆ ಮಂಡ್ಯ ಆಗ್ಬೋದು, ಹಾಸನ ಆಗ್ಬೋದು, ಬೇರೆ ಕ್ಷೇತ್ರ ಬಿಟ್ಕೊಟ್ರು ಕೂಡ ಅಭ್ಯರ್ಥಿ ಯಾರಾಗಬೇಕು ಅಂತ ಹೇಳಿ ತೀರ್ಮಾನ ಮಾಡುವಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಏನು ಸಲಹೆ ಇರುತ್ತೆ ಆ ಸಲಹೆಯನ್ನ ವೇದಿಕೆಯಲ್ಲಿ ಕೂತಿರುವಂತ ನಾಯಕರುಗಳು ರಾಜ್ಯದಕ್ಕೆ ಗಮನಕ್ಕೆ ತಂದು ನಮ್ಮ ಅಭ್ಯರ್ಥಿಗಳ ತೀರ್ಮಾನ ಆಗುತ್ತೋ ಹೊರತು ಯಾರೋ ತೀರ್ಮಾನ ಮಾಡಿ ಯಾರನ್ನೋ ಅಭ್ಯರ್ಥಿ ಮಾಡುವಂತ ಕಾಲಾವತ್ತು ಇಲ್ಲ ಅನ್ನೋದನ್ನ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಚುನಾವಣೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿನೋ ಮೈತ್ರಿ ಅಭ್ಯರ್ಥಿನೋ ಯಾರನ್ನ ಸ್ಪರ್ಧೆಗಿಳಿಸ್ತೀವಿ, ಆ ಸ್ಪರ್ಧೆಯಲ್ಲಿ ನಮ್ದು ಕೂಡ ಪಾಲ್ದಾರಿಕೆ ಇರುತ್ತೆ, ನಮ್ದು ಕೂಡ ಶಕ್ತಿ ಇರುತ್ತೆ ಅನ್ನೋದನ್ನ ನೀವೆಲ್ಲರೂ ಮನಗಂಡಬೇಕು. ಅದಾದ ನಂತರ ನಡೆಯುವಂತ ಕಾರ್ಯಕರ್ತರ ಚುನಾವಣೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ನಾವೆಲ್ಲರೂ ಸೇರಿ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.